ಇದು ತುಂಬ ವಿಸ್ತಾರವಾದ ಸಬ್ಜೆಕ್ಟ್. ಮನಸ್ಸು, ಮೈಂಡ್, ಕಾನ್ಷಿಯಸ್ ಮೈಂಡ್. ನಮ್ಮ ಮನಸ್ಸಿನ ಜೊತೆ ನಾವು ಹೇಗೆ ಮಾತಾಡೋದು, ನಮಸ್ಕಾರ ಸ್ನೇಹಿತರೆ. ನಾವು ಕಳೆದ ಎಪಿಸೋಡ್ನಲ್ಲಿ ನಮ್ಮ ದೇಹದ ಜೊತೆ ನಾವು ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ದೇಹಕ್ಕೆ ಏನು ತಿನ್ನಬೇಕು, ಎಷ್ಟು ವ್ಯಾಯಾಮ ಬೇಕು, ಎಷ್ಟು ವಿಶ್ರಾಂತಿ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ದೇಹದ ಸ್ಪಂದನೆಗಳನ್ನು ಹೇಗೆ ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ಈ ದಿನ ನಮ್ಮ ಮನಸ್ಸಿನ ಜೊತೆ ನಾವು ಹೇಗೆ ಮಾತಾಡೋದು, ಇದು ತುಂಬ ವಿಸ್ತಾರವಾದ ಸಬ್ಜೆಕ್ಟ್. ಮನಸ್ಸು, ಮನಸ್ಸಿನ ಪದರಗಳೇ ನಮಗೆ ಗೊತ್ತಿಲ್ಲ. ಮೈಂಡ್, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಈ ಮನಸ್ಸಿನ ಪದರಗಳು. ಸೊ ನಾವು ಬರೀ ಕೇವಲ ಪ್ರಜ್ಞಾ ಮನಸ್ಸಿನಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ವಿ. ಸ್ವಲ್ಪ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ ಸರಳವಾಗಿ. ನಾವು ಸಾಮಾನ್ಯ ಭಾಷೆನೆಲ್ಲ ಹೇಳ್ತಿರ್ತಾರೆ, ಒಳ ಮನಸ್ಸು, ನಿನ್ನ ಒಳ ಮನಸ್ಸನ್ನು ಕೇಳು ಸಮಸ್ಯೆಗಳು ಬಂದಾಗ. ಹೊರ ಮನಸ್ಸು, ಒಳ ಮನಸ್ಸು. ಒಳ ಮನಸ್ಸು ಒಂದು ಮಗು ರೀತಿ ಇದ್ದಂಗೆ. ಅದು ಯಾವಾಗ ಏನು ರಿಯಾಕ್ಟ್ ಮಾಡಬೇಕೋ ಅಷ್ಟೇ ರಿಯಾಕ್ಟ್ ಮಾಡುತ್ತೆ, ಆಮೇಲೆ ಸುಮ್ಮನೆ ಆಗ್ಬಿಡುತ್ತೆ. ಸುಮ್ಮನಿರೋರು ಸುಮ್ಮನೆ ಆಗ್ಬಿಡುತ್ತೆ. ಒಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಲ್ತ್ಬಿಟ್ರೆ ಹೊರ ಮನಸ್ಸಿನಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನಿಭಾಯಿಸುವ ರೀತಿ ನಮಗೆ ಸರಳ ಆಗುತ್ತೆ. ಈಗ ಒಳ ಮನಸ್ಸಿಗೆ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ತುಂಬ ಸಿಂಪಲ್. ಮೊದಲ ಸಲ ಯಾವುದಾದ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗಿ ನೀವು ಮೋಸ ಮಾಡೋದು, ಕಳ್ತನ ಮಾಡೋದು, ಏನೋ ಮೊದಲ ಸಲ ಸಡನ್ನಾಗಿ ಒಳ ಮನಸ್ಸು ಹೇಳುತ್ತೆ ಇದು ಬೇಡ ಅಂತ ಹೇಳುತ್ತೆ ಒಳ ಮನಸ್ಸು. ನೀವೇನು ಮಾಡ್ತೀರಿ? ಹೊರ ಮನಸ್ಸಿನ ಪ್ರಭಾವದಿಂದ, ಯಾವುದೋ ಕೋಪದಿಂದ, ರೋಷದಿಂದ, ದುರಾಸೆಯಿಂದ ಮಾಡೋಕ್ಕೆ ಹೋದಾಗ ಒಳ ಮನಸ್ಸು ಸುಮ್ಮನೆ ಆಗ್ಬಿಡುತ್ತೆ. ನಿನ್ನ ಕೋಪಕ್ಕೆ, ದ್ವೇಷಕ್ಕೆ ಅದು ಹೆಪ್ಪಗಾಗ್ಬಿಡುತ್ತೆ. ಚಿಕ್ಕ ಮಗು ರೀತಿಗೆ ಎದುರ್ಕೊಂಡ್ಬಿಡುತ್ತದು. ಆ ಪದೇ ಕೆಟ್ಟದ್ದು ಮಾಡ್ತಾ ಹೋದಾಗ ಒಳ ಮನಸ್ಸು ಮಾತಾಡೋದೇ ಇಲ್ಲ. ಇದನ್ನು ನಾವು ಆತ್ಮಸಾಕ್ಷಿ ಅಂತ ಕರಿತೀವಿ. ನಿನ್ನ ಆತ್ಮಸಾಕ್ಷಿಯನ್ನು ನೋಡು, ಅದು ಸತ್ಯ ಹೇಳುತ್ತೆ, ಸ್ವಲ್ಪ ಸುಳ್ಳು ಹೇಳೋದೇ ಇಲ್ಲ ಅದು. ಆದರೆ ನಮ್ಮ ಹೊರ ಮನಸ್ಸಿನ ಪ್ರಭಾವ ಹೇಗಿತ್ತೆ ಅಂದರೆ, ಎಲ್ಲವನ್ನು ಹೊರಗಡೆ ನೋಡಿ, ಸಮಾಜವನ್ನು ನೋಡಿ, ಸಂಸಾರವನ್ನು ನೋಡಿ, ಸಂಬಂಧಗಳನ್ನು ನೋಡಿ, ಮನಸ್ಸು ಪದೇ ಹೋರಾಟ ಮಾಡಿ, ಸರಿತಪ್ಪುಗಳ ನಡುವೆ ಹೋರಾಟ ಮಾಡಿ, ಹೊರಗಡೆ ನಡೀತಕ್ಕಂಥ ತಪ್ಪುಗಳನ್ನೇ ಸರಿ ಅಂತ ಭ್ರಮಿಸಿ ಮನಸ್ಸು ಆ ತಪ್ಪುಗಳನ್ನು ಎಂಜಾಯ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಉದಾಹರಣೆಗೆ ರಾಜಕಾರಣಿಗಳು ನೋಡ್ತೀವಿ. ರಾಜಕಾರಣಿಗಳು ಭ್ರಷ್ಟಾಚಾರಿಗಳು, ಏನು ಇಲ್ಲದೆ ಸ್ವಲ್ಪ ಬಂದ ಮುಂದೆ ಒಬ್ಬ MLA ಆಗೋಕ್ಕೆ ಅವನೆಲ್ಲ ದುಡ್ಡು ಕೊಟ್ಟು ಮಾಡ್ದ, ಆಮೇಲೆ ನೋಡಲು ಕೋಟಿ ಮಾಡಿದ್ದಾನೆ, ಮಂತ್ರಿ ಆದ, 100 ಕೋಟಿ ಆಸ್ತಿ ಮಾಡ್ದ. ಆದರೆ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ. ದೇವ್ರು ಯಾಕೆ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ? ಅಲ್ಲೋಗಿ ದೊಡ್ಡ ಪೂಜೆಗಳನ್ನು ಮಾಡಿಸ್ತಾನೆ. ಅಂದರೆ ಭ್ರಷ್ಟಾಚಾರಿಗಳಿಗೂ ಕೂಡ ದೇವರು ಸಹಾಯ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನೀನು ಇಷ್ಟು ದುಡ್ಡು ಕೊಡ್ತೀನಿ ಅಂದರೆ ಸೊ ದೇವರು ಕೂಡ ಸುಮ್ಮನೆ ಆಗ್ಬಿಡ್ತಾನೆ ಅನ್ನೋದೆಲ್ಲ ನಾವು ನೋಡ್ತಾ ಇರ್ತೀವಿ. ಹೊರಗಡೆ ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ಸುಳ್ಳು, ಮೋಸ, ವಂಚನೆ ಎಲ್ಲ ಮಾಡ್ತಿರ್ತಾರೆ. ಒಳ್ಳೆ ದೊಡ್ಡ ಪೂಜೆಗಳನ್ನು ಮಾಡ್ತಿರ್ತಾರೆ, ದೇವಸ್ಥಾನಗಳು ಹೋಗ್ತಾ ಇರ್ತಾರೆ. ಅವರೂ ಚೆನ್ನಾಗಿದ್ದಾರೆ. ನಾನು ಬರೀ ಸತ್ಯನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಸಮಸ್ಯೆಗಳು ಜಾಸ್ತಿ ಬರ್ತವೆ, ಅವ್ರು ಮಾಡಬಾರ್ದೆಲ್ಲ ಮಾಡ್ತಾರೆ, ಶ್ರೀಮಂತರಾಗ್ತಾ ಇದ್ದಾರೆ ಅನ್ನತಕ್ಕಂಥ ಎಲ್ಲ ವಿಚಾರಗಳು ಹೊರ ಮನಸ್ಸಿನಲ್ಲೂ ಬಂದು ತಪ್ಪುಗಳನ್ನು ಸರಿ ಅಂತ ಭ್ರಮಿಸಿ ತಾನು ತಪ್ಪುಗಳನ್ನು ಮಾಡೋಕ್ಕೆ ಹೋಗುತ್ತೆ. ಇಷ್ಟೆಲ್ಲ ಮಾಡ್ತಾಯಿದ್ರು ಯಾವುದಾದ್ರು ಒಂದು ಮಾಡಿದಾಗ ಒಳಗಡೆ ಹೇಳುತ್ತೆ ಬೇಡ ಅಂತ. ಅದೇ ಮುಗ್ಧವಾದ ಮಗುವಿನ ಮನಸ್ಸು. ಸೊ ಇವತ್ತು ನಾವು ಆ ಮನಸ್ಸಿನ ಜೊತೆ ಮಾತಾಡೋದನ್ನು ಕಲಿಯೋಣ. ನನ್ನ ಮನಸ್ಸಿನ ಜೊತೆ ನಾನು ಮಾತನಾಡುವುದನ್ನು ಕಲಿತಿಲ್ಲ. ಅದನ್ನು ನಾವು ಧ್ಯಾನದ ರೀತಿ ಮಾಡಬೇಕು. ನಾವು
ವಾರಕ್ಕೆ 1 ಸಾರಿನೋ 2 ಸಾರಿನೋ 3 ಸಾರಿನೋ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ನನ್ನ ಮನಸ್ಸು ಹೇಗಿದೆ, ನನ್ನ ಮನಸ್ಸು ಹೊರಗಿನ ಪ್ರಪಂಚದಿಂದ ಪ್ರಭಾವಿತವಾಗಿದೆಯಾ, ಅಥವಾ ನನ್ನ ಒಳ ಮನಸ್ಸು ಪ್ರಶಾಂತವಾಗಿದೆಯಾ? ನನ್ನ ಮನಸ್ಸು ಪ್ರಶಾಂತವಾಗಿಲ್ಲ ಅಂದರೆ ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ? ನಾನು ನನ್ನ ಮನಸ್ಸಿನ ಕಡೆ ಗಮನ ಹರಿಸಿದ್ದೀನ? ಮನಸ್ಸಿನ ಕಡೆ ಆರಾಮಾಗಿ ಕುಳಿತುಕೊಂಡು ಗಮನ ಹರಿಸ್ಬೇಕು. ಶಾಂತವಾದ ಸ್ಥಳದಲ್ಲಿ, ಸಾಧ್ಯವಾದರ ಪ್ರಕೃತಿಯ ಮಡಿಲಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಉಸಿರಾಟ ಗಮನಿಸಿ, ದೇಹವನ್ನು ಸಂಪೂರ್ಣವಾಗಿ ಸೆಳೆಯಲು ಬಿಡಿ. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಈ ದಿನ ನನ್ನ ಮನಸ್ಸಿನ ಜೊತೆ ನಾನು ಮಾತನಾಡಲು ಕುಳಿತಿದ್ದೇನೆ ಅಂತ ಕುಳಿತುಕೊಳ್ಳಿ. ಹಾಗೆ ಉಸಿರಾಟ ಗಮನಿಸ್ತಾ ಮನಸ್ಸನ್ನು ಗಮನಿಸಿ. ಮನಸ್ಸು ಸಡನ್ನಾಗಿ ಲೋ ಹೋಗುತ್ತದೆ. ಎಲ್ಲಿ ಹೋಗ್ತಾ ಇದೆ ಗಮನಿಸಿ. ಏನೇನು ಯೋಚನೆಗಳು ನಿನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಗಮನಿಸಿ. ಆ ಯೋಚನೆಗಳನ್ನೆಲ್ಲ ಸುಮ್ಮನೆ ಗಮನಿಸ್ತಾ ಹೋಗಿ, ರಿಯಾಕ್ಟ್ ಮಾಡಬೇಡಿ. ಇದು ತುಂಬ ಮುಖ್ಯ. ಸುಮ್ಮನೆ ಗಮನಿಸ್ತಾ ಹೋಗಿ ನಿನ್ನ ಮನಸ್ಸಿನಲ್ಲಿ ಯಾವ ರೀತಿಯಾದ ಗೊಂದಲಗಳಿದೆ, ನಿನ್ನ ಮನಸ್ಸು ಶಾಂತವಾಗಿದೆಯಾ, ನಿನ್ನ ಮನಸ್ಸಿನಲ್ಲಿ ಯಾವುದೇ ನೋವುಗಳಿಲ್ವಾ, ದ್ವಂದ್ವಗಳಿಲ್ವಾ ಅನ್ನೋದ್ರ ಬಗ್ಗೆ ಸುಮ್ಮನೆ ನೀವು ಯೋಚನೆ ಮಾಡಿ. ತುಂಬ ಸ್ಟ್ರಾಂಗ್ ಥಾಟ್ ಯಾವ್ದು ಬರುತ್ತೆ ಗಮನಿಸಿ. ತುಂಬ ಕಾಡುವ ಯೋಚನೆ ಯಾವುದನ್ನು ಗಮನಿಸಿ. ಆ ಯೋಚನೆ ಬಗ್ಗೆ ಗಮನಿಸ್ತಾ ಇದ್ದಾಗ ಕೆಲವು ಸಾಂಸಾರಿಕ ಸಮಸ್ಯೆಗಳು ಬರ್ತವೆ. ಈ ಸಾಂಸಾರಿಕ ಸಮಸ್ಯೆಗಳು ನನ್ನ ಮನಸ್ಸನ್ನು ಕಾಡ್ತಾ ಇವೆ, ನನ್ನ ನೆಮ್ಮದಿಯನ್ನು ಕಸಿತಾ ಇವೆ. ಇದನ್ನು ನಾನು ಸರಿ ಮಾಡೋಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿ. ಆ ಯೋಚನೆ ತುಂಬ ಹಾಗೆ ಗಮನಿಸಿ. ಹೇಗೆ ಗಮನಿಸಬೇಕು ಅಂದರೆ, ಮುಗ್ಧ ಮಗುವಿನ ರೀತಿ ಯಾವುದೇ ನಿಬಂಧನೆಗಳಿಲ್ಲದೆ ಪ್ರೀತಿಯಿಂದ ಗಮನಿಸಬೇಕು. ಈ ದಿನ ನಾನು ನನ್ನ ಮನಸ್ಸನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ತುಂಬ ಆಘಾತ ಕೊಟ್ಟಿದ್ದೀನಿ, ನನ್ನ ಮನಸ್ಸು ಎಷ್ಟು ನೋವಲ್ಲಿದೆ ಅಂದರೆ ನನ್ನ ನಿದ್ರೆಯನ್ನು ಕೂಡ ಕಸಿತಾ ಇದೆ, ನನ್ನ ನಗುವನ್ನು ಕಸಿಯುತ್ತಿದೆ, ನನ್ನ ಲವಲವಿಕೆಯನ್ನು ಕಸಿಯುತ್ತಿದೆ ಅನ್ನತಕ್ಕಂಥ ಯೋಚನೆಯಲ್ಲಿ ನೀವು ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಹೇಗೆ ಎಲ್ಲಿ ನನ್ನ ಮನಸ್ಸಿನಿಂದ ಕಳ್ಕೊತಾ ಇದ್ದೀನಿ ಯೋಚನೆ ಮಾಡ್ತಾ ಹೋದಾಗ, ಈಗ ಈ ಯೋಚನೆಗೆ ನಾನು ಬೆಲೆ ಕೊಡಬೇಕಾ, ಬೆಲೆ ಕೊಡಬಾರ್ದಾ? ನೆಕ್ಸ್ಟ್ ಏನು ಮಾಡಲಿ? ನಾನು ಇಂಪಾರ್ಟೆಂಟು. ನನ್ನ ಮನಸ್ಸನ್ನು ಅರ್ಥಕೊಂಡು ಇವರಿಗೆ ನೋವಾಗಿದೆ ಅಂತ ಯಾರೂ ನನಗೆ ಆನಂದವನ್ನು ಕೊಟ್ಟಿಲ್ಲ. ನನ್ನ ಮನಸ್ಸಿನ ನೋವನ್ನು ಗಮನಿಸಿ ಯಾರೂ ನನಗೆ ಸಾಂತ್ವನ ಹೇಳಿಲ್ಲ. ಆ ನೋವನ್ನು ಯಾರೂ ಕೂಡ ತೆಗೆದುಕೊಂಡಿಲ್ಲ. ಯಾವ ಸಂಬಂಧಗಳು ಕೂಡ ನನ್ನ ಮನಸ್ಸಿನ ನೋವನ್ನು ತೆಗೆದುಕೊಂಡಿಲ್ಲ. ನನ್ನಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ಯಾರೂ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಚಿಂತನೆ ಮಾಡಬೇಕು. ಓ ನನ್ನ ಮನಸ್ಸೇ, ನನ್ನನ್ನು ಕ್ಷಮಿಸು ಅನ್ಬೇಕು. ಹಾಗೇ ಕುಳಿತುಕೊಂಡಿರಿ. ಸಡನ್ನಾಗಿ ಇನ್ನೊಂದು ಯಾವುದೋ ಯೋಚನೆ ಬರುತ್ತೆ, ಅದನ್ನು ಗಮನಿಸಿ. ಸೊ ಮನಸ್ಸನ್ನು ಸಾಕ್ಷೀಕರಿಸುವುದರಿಂದ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಎಲ್ಲ ಗೊಂದಲಗಳು ಕಡಿಮೆಯಾಗಿ ನಿಮ್ಮ ಒಳ ಮನಸ್ಸು ಜಾಗೃತವಾಗುತ್ತೆ. ಯಾವಾಗ ಹೊರ ಮನಸ್ಸು ಶಾಂತವಾಗಿದ್ದಾಗ ಒಳ ಮನಸ್ಸು ಜಾಗೃತ ಆಗುತ್ತೆ. ಆ ಒಳ ಮನಸ್ಸನ್ನು ಕೇಳ್ತಾ ಹೋಗಿ, ವಾರಕ್ಕೆ 1 ಸಾರಿ 2 ಸಾರಿ 3 ಸಾರಿ, ಆಗ ಸತ್ಯದ ಅರಿವಾಗುತ್ತೆ. ನಿನ್ನ ಚಿಂತನೆಗಳಲ್ಲಿ ಎಷ್ಟು ತಪ್ಪಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲ ಮನಸ್ಸುಗಳು ಒಂದೇ ಸಮ ಇಲ್ಲ. ಎಲ್ಲ ಮನಸ್ಸುಗಳು ಬೇರೆ ಬೇರೆ ರೀತಿಗಳಿದೆ. ಆ ಮನಸ್ಸುಗಳ ಹೇಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೋ ಆ ಟ್ರೈನಿಂಗಲ್ಲಿ ಮನಸ್ಸು ಮುಳುಗೋಗಿರುತ್ತೆ. ಒಬ್ಬ ಭ್ರಷ್ಟಾಚಾರಿ ಭ್ರಷ್ಟಾಚಾರವನ್ನೇ ಎಂಜಾಯ್ ಮಾಡ್ತಾ ಇರ್ತಾನೆ. ಒಬ್ಬ ರೌಡಿ ಆ ರೌಡಿಸಮ್ನೇ ಎಂಜಾಯ್ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ಹೇಳೋದು ಹೀಗೆ, ಹೊರ ಮನಸ್ಸಿನಲ್ಲಿ ಸಿಗಾಕೊಂಡು ಒಳ ಮನಸ್ಸು ತುಂಬ ನಲುಗ್ತಾ ಇರುತ್ತೆ. ಕೊನೆಗೆ ಅದು ಸೋತು ಸುಣ್ಣವಾಗಿ ಕೊನೆಗೇನು ಮಾಡುತ್ತೆ ಗೊತ್ತಾ? ನಿಮಗೆ ಒಳಗಡೆ ನೋವು ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ನೋವು ಅಂದರೆ ಸತ್ತೋದಂಗದು. ಸತ್ತೋದಾಗ ಹೊರ ಮನಸ್ಸು ಸೇರಿಕೊಂಡು ಒತ್ತಡ ಆಗಿ ದೇಹಕ್ಕೆ ನೋವು ಬರುತ್ತೆ, ಮನಸ್ಸಿಗೆ ರೋಗ ಬರುತ್ತೆ. ಎಲ್ಲವೂ ಬಂದಾಗ ಪರಿಶುದ್ಧವಾದ ಪ್ರೀತಿ, ನೆಮ್ಮದಿ, ಶಾಂತಿ ಹೋಗುತ್ತೆ. ಯಾಕೆಂದರೆ ಒಳ ಮನಸ್ಸು ಆ ಮಗು ಸತ್ತೋಗ್ಬಿಟ್ಟಿರುತ್ತೆ. ಎಷ್ಟೋ ಜನ ಆ ಮುಗ್ಧತೆಯನ್ನು, ನಿನ್ನಲ್ಲಿರತಕ್ಕಂಥ ಆ ಪುಟ್ಟ ಮಗುವನ್ನು ನಾವು ಪ್ರತಿದಿನ ಅದು ಕೊಡಿತಾ ಇರ್ತೀವಿ. ಅದಕ್ಕೆ ನಾನು ಹೇಳೋದು, ಸುಮ್ಮನೆ ಕುಳಿತುಕೊಳ್ಳಿ,
ನಿನ್ನ ಮನಸ್ಸನ್ನು ಗಮನಿಸು. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮನಸ್ಸುಗಳು ಕಳೆದೋದ ಘಟನೆಗಳನ್ನು ನೆನೆಸ್ಕೊಂಡೇ ಕೊರಗ್ತಾ ಇರ್ತವೆ. ಅದು ಮುಗಿದೋಗಿದೆ. ಎಲ್ಲ ಮನಸ್ಸುಗಳು ಮುಂದಿನ ಬಗ್ಗೆನೇ ಭಯಪಡ್ತಾ ಇರುತ್ತೆ, ಫ್ಯೂಚರ್ ಬಗ್ಗೆನೇ ಭಯಪಡ್ತಾ ಇರುತ್ತೆ. ಮನಸ್ಸುಗಳು ವರ್ತಮಾನದಲ್ಲಿ ಇರೋದೇ ಇಲ್ಲ. ವರ್ತಮಾನದ ಬದುಕು ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಕಳೆದು ಹೋದರೆ ಘಟನೆಗಳಿಂದ ಕಲಿಯುತ್ತೇವೆ, ವರ್ತಮಾನದಲ್ಲಿ ಬದುಕುತ್ತೇವೆ, ಮುಂದಿನ ಭವಿಷ್ಯದ ಕಾಲಕ್ಕೆ ಸಹಜವಾಗಿ ಹೋಗ್ತೀವಿ. ಯಾಕಂದರೆ ಅದು ಕೂಡ ನನ್ನ ಕೈನಲ್ಲಿ ಇಲ್ಲ. ಸೊ ನಾನು ಮಾಡುವ ಪ್ಲ್ಯಾನ್ ಟು ಬಿ ಹ್ಯಾಪಿ, ನಾನು ಸಂತೋಷವಾಗಿರೋಕ್ಕೆ ಏನೇನು ಪ್ಲ್ಯಾನ್ಗಳು ಮಾಡ್ತೀನೋ, ಎಷ್ಟೋ ಜನರ ಬದುಕು ಕೇವಲ ಪ್ಲ್ಯಾನ್ ಮಾಡೋದ್ರಲ್ಲೇ ಕಳೆದೋಗುತ್ತೆ. ಸತ್ಯ ಈ ಮನಸ್ಸಿಗೆ ಅರ್ಥ ಆಗೋದು ಯಾವಾಗಂದರೆ, ನಿನ್ನ ಮನಸ್ಸು ಸಂತೋಷವಾಗಿರಲು ನಿನ್ನ ಎಷ್ಟು ಬೇಕು ಅನ್ನೋದೇ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸ್ತರಗಳಿದೆ. ನನ್ನ ಮಾತನ್ನು 50 ಜನ ಕೇಳಿದ್ರೆ ನನಗೆ ಖುಷಿಯಾಗುತ್ತೆ. ಅದೇ ಪ್ರಧಾನಮಂತ್ರಿಗಳು ಬಂದರೆ 50,000 ಜನ ಇರಬೇಕು. ಪ್ರಧಾನಮಂತ್ರಿಗಳು ಬಂದಾಗ 50 ಜನ ಮುಂದೆ ಕುಳಿತಿದ್ರೆ ಅವರಿಗೂ ದುಃಖ ಆಗ್ಬಿಡುತ್ತೆ. ಇದೊಂದು ಉದಾಹರಣೆ. ಸ್ತರಗಳು ಬೇರೆ. ಸೊ ನಿನ್ನ ಮನಸ್ಸಿನ ಸ್ತರಗಳನ್ನು, ಲೆವೆಲ್ನ ನೀನು ಅರ್ಥ ಮಾಡಿಕೊಂಡ್ರೆ ನಿನ್ನ ಸೀಮಿತವಾದ ಬದುಕಿನಲ್ಲಿ ಇರುವ ಕಾಲದಲ್ಲಿ ನಾನು ಹೇಗೆ ಖುಷಿಯಾಗಿರಬೇಕು ಅನ್ನೋದನ್ನು ನೀನು ಕಂಡ್ಕೋಬೇಕು. ಅಂದರೆ ನಿನ್ನ ಮನಸ್ಸು ಕಂಡುಹಿಡಿಬೇಕು. ಆಗ ಮಾತ್ರ ಈ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿನ್ನ ಮನಸ್ಸಿನ ಜೊತೆ ನೀನು ಮಾತಾಡು. ನೀನೊಬ್ಬನೇ ನಿನ್ನನ್ನು ಅರಿಯಲು ಸಾಧ್ಯ. ಬೇರೆಯವರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಥರ ನಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನನ್ನ ಮನಸ್ಸನ್ನೇ ನಾನೇ ಪ್ರೀತಿಸಿಲ್ಲ, ನನ್ನ ಮನಸ್ಸನ್ನು ನಾನೇ ಗೌರವಿಸಿಲ್ಲ, ನನ್ನ ಮನಸ್ಸಿನ ಜೊತೆ ನಾನೇ ಮಾತಾಡಿಲ್ಲ. ಆ ಮಾತಾಡುವ ಕಲೆಯನ್ನು ಕಲಿತರೆ ನಿನಗೆ ಆತ್ಮ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಒಳ ಮನಸ್ಸು ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಕೇಳಿದ್ರೆ ಎಷ್ಟೋ ಸಮಸ್ಯೆಗಳು ಸಹಜವಾಗಿ ಕರಗೋಗ್ಬಿಡ್ತವೆ. ಸೊ ಇವತ್ತಿಂದ ಪ್ರಾರಂಭ ಮಾಡಿ ಧ್ಯಾನ ಮಾಡಿ. ಯಾರ ಬಗ್ಗೆ? ನಿಮ್ಮ ಮನಸ್ಸಿನ ಬಗ್ಗೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಕ್ಷಮಿಸಿ, ಪ್ರೀತಿಸಿ, ಲವಲವಿಕೆಯಿಂದ ನಗುತ್ತಾ ನಿನ್ನ ಮುಗ್ಧ ಮನಸ್ಸಿನ ಮಗುವನ್ನು ಅಪ್ಪಿ ಮುದ್ದಾಡಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.